ಪಹಲ್ಗಾಮ್ ದಾಳಿಗೆ ಇವತ್ತು ಮೊದಲ ತಿಂಗಳು. ಈ ಮೊದಲ ತಿಂಗಳ ಹೊತ್ತಲ್ಲೇ ಇವತ್ತು ಜಮ್ಮು ಕಾಶ್ಮೀರದಲ್ಲಿ ನಡೆದಂತಹ ಉಗ್ರ ನಿಗ್ರಹ ಕಾರ್ಯಾಚರಣೆಯಲ್ಲಿ ಭಾರತದ ಸೇನೆಯ ಯೋಧರೊಬ್ಬರು ಹುತಾತ್ಮರಾಗಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಓರ್ವ ಸೈನಿಕ ಹುತಾತ್ಮರಾಗಿದ್ದಾರೆ. ಉಗ್ರ ವಿರುದ್ಧದ ಕಾರ್ಯಾಚರಣೆಯಲ್ಲಿ ವೀರ ಮರಣವನ್ನು ಅಪ್ಪಿದ್ದಾರೆ. ಕಿಶ್ತ್ವಾರ್ನ ಚತ್ರುವಿನಲ್ಲಿ ಜಂಟಿ ಕಾರ್ಯಾಚರಣೆ ನಡೆಯಿತು. ಇವತ್ತು ಆಪರೇಷನ್ ತ್ರಾಸಿ ಹೆಸರಲ್ಲಿ ಸೇನೆ ಮತ್ತು ಜಮ್ಮು ಕಾಶ್ಮೀರದ ಪೊಲೀಸರು ಜಂಟಿಯಾಗಿ ಈ ಕಾರ್ಯಾಚರಣೆಯನ್ನು ಕೈಗೊಂಡಿದ್ದರು. 4 ಭಯೋತ್ಪಾದಕರು ಕಿಶ್ತ್ವಾರ್ನಲ್ಲಿ ಅಡಗಿಕೊಂಡಿದ್ದಾರೆ ಎನ್ನುವ ಮಾಹಿತಿಯ ಹಿನ್ನೆಲೆಯಲ್ಲಿ ಬೆಳಗ್ಗೆ 8:59 ಈ ಕಾರ್ಯಾಚರಣೆಯನ್ನು ಕೈಗೊಳ್ಳಲಾಗಿತ್ತು. ವೈಟ್ ನೈಟ್ ಕಾರ್ಪ್ಸ್ನ ಸೈನಿಕ ಈ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಹುತಾತ್ಮರಾಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕೃತವಾಗಿ ಮಾಹಿತಿ ಪ್ರಕಟ ಆಗಿದೆ. ಮೇ 13 ಮತ್ತು ಮೇ 15ರಂದು ಒಟ್ಟು 2 ಕಾರ್ಯಾಚರಣೆಗಳಲ್ಲಿ 6 ಮಂದಿ ಭಯೋತ್ಪಾದಕರನ್ನು ಜಮ್ಮು ಕಾಶ್ಮೀರದಲ್ಲಿ ಹತ್ಯೆ ಮಾಡಲಾಗಿತ್ತು. ಇವತ್ತು ಪಹಲ್ಗಾಮ್ ದಾಳಿಗೆ ಮೊದಲ ತಿಂಗಳು, 1ನೆಯ ತಿಂಗಳು, ಏಪ್ರಿಲ್ 22ನೆಯ ತಾರೀಕು ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರು ನಡೆಸಿದಂಥ ದಾಳಿಯಲ್ಲಿ 26 ಮಂದಿ ತಮ್ಮ ಜೀವವನ್ನು ಕಳ್ಕೊಂಡ್ರು. ಅದರ ಒಂದೇ ತಿಂಗಳಲ್ಲಿ ಈ ಕಾರ್ಯಾಚರಣೆ ನಡೆದಿರುವಂಥದ್ದು. ಬಟ್ ಪಹಲ್ಗಾಮ್ ದಾಳಿಯಲ್ಲಿ ಯಾರು ಭಾಗಿಯಾಗಿದ್ದರು, ಯಾರು ಪಾಲ್ಗೊಂಡಿದ್ದರು, ಅವರು ಇನ್ನೂ ಕೂಡ ಸಿಕ್ಕಿಲ್ಲ. ಅವರ ಮಾಹಿತಿ ಇನ್ನೂ ಕೂಡ ಸಿಕ್ಕಿಲ್ಲ. ಇವತ್ತು ಕಾಂಗ್ರೆಸ್ನವರು ಕೂಡ ಕೆಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಎಲ್ಲಿದ್ದಾರೆ ಅವರು ಅಂಥೇಳಿ, ಯಾಕೆ ಪತ್ತೆ ಹಚ್ಚಕ್ಕಾಗಿಲ್ಲ ಎನ್ನುವಂತಹ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ರಾಜಸ್ಥಾನದ ಬಿಕನೇರ್ನಲ್ಲಿ ರ್ಯಾಲಿಯನ್ನು ಉದ್ಘಾಟಿಸಿ ಮಾತನಾಡಿದ್ದಾರೆ. ಸೊ ಮೋದಿಯವರ ಇವತ್ತಿನ ಸ್ಪೀಚನ್ನು ಗಮನಿಸ್ತಾ ಇದ್ದರೆ ಚುನಾವಣಾ ಸ್ಪೀಚ್ ಇದ್ದಂಗಿತ್ತು. ಎಲೆಕ್ಷನ್, ವೋಟ್, ಫೈನಲಿ ನಾವು ಅಂದರೆ BJP ಈ ಪಹಲ್ಗಾಮ್ ದಾಳಿಯ ಆಘಾತ ಏನಿತ್ತು ಅದರಿಂದ ಹೊರಬಂದು ಆಪರೇಷನ್ ಸಿಂಧೂರದ ರಾಜಕೀಯ ಲಾಭವನ್ನು ಪಡೆಯುವಂತಹ ಹೆಜ್ಜೆಯನ್ನು ದಿನದಿಂದ ದಿನಕ್ಕೆ ಇಡ್ತಾ ಇದ್ದಾರೆ. ಅವರು ಅದನ್ನು ನೆರೇಟಿವ್ ಸೆಟ್ ಮಾಡುವಂಥದ್ದು, ಯಾವ ರೀತಿ ಅದರ ಲಾಭವನ್ನು ಪಡ್ಕೊಳ್ಬೇಕು ಅಂತೇಳಿ ಇವತ್ತು ನರೇಂದ್ರ ಮೋದಿಯವರು ಬಿಕನೇರ್ನಲ್ಲಿ ಮಾಡಿದಂಥ ಸ್ಪೀಚ್ನಲ್ಲಿ ಹೇಳಿದ್ದಾರೆ. ಏಪ್ರಿಲ್ 22ನೆಯ ತಾರೀಕು ನಡೆಸಲಾದಂತಹ ದಾಳಿಗೆ ಕೇವಲ 22 ನಿಮಿಷಗಳಲ್ಲಿ ನಾವು ಪ್ರತೀಕಾರವನ್ನು ತೀರಿಸ್ಕೊಂಡಿದ್ದೀವಿ. ಅದರಲ್ಲೂ ಕೂಡ ಪ್ರಧಾನಮಂತ್ರಿಗಳ ಇನ್ನೊಂದು ಸ್ಪೀಚ್ ಏನು ಅಂತ ಹೇಳಿದ್ರೆ, ಬೇಸಿಕಲಿ ನಾನು ತುಂಬ ಕೂಲ್, ಆದರೆ ನನ್ನ ನಿರ್ಧಾರಗಳು ಕಠಿಣವಾಗಿರ್ತವೆ ಎನ್ನುವಂತಹ ಹೇಳಿಕೆಗಳನ್ನೆಲ್ಲ ಇವತ್ತು ಕೊಟ್ಟಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು. ಪಹಲ್ಗಾಮ್ ದಾಳಿಗೆ 1 ತಿಂಗಳಾದ ಬೆನ್ನಲ್ಲೇ. ಸೊ ಎಲ್ಲವೂ ಕೂಡ ಪೊಲಿಟಿಕಲ್ ನೆರೇಟಿವ್ಸ್. ಕಾರಣ ಏನು ಅಂತ ಹೇಳಿದ್ರೆ, ಬಿಹಾರದಲ್ಲಿ ಎಲೆಕ್ಷನ್ ಬರ್ತಾ ಇದೆ. ಅಕ್ಟೋಬರ್ನಲ್ಲಿ ಬಿಹಾರದಲ್ಲಿ ಎಲೆಕ್ಷನ್ ಇರೋದ್ರಿಂದ ಅಲ್ಲೊಂದು ನೆರೇಟಿವ್ ಸೆಟ್ ಮಾಡಲೇಬೇಕೀಗ BJP ಅವರು. ಆಪರೇಷನ್ ಸಿಂಧೂರ ಆದ ಬಳಿಕ ಕದನ ವಿರಾಮ ಯಾಕೆ ಘೋಷಣೆ ಮಾಡಿದ್ರು ಎನ್ನುವುದಕ್ಕೆ ಉತ್ತರ ಇಲ್ಲ. ಇವತ್ತು ವಿದೇಶಾಂಗ ಸಚಿವ ಜೈಶಂಕರ್ ಅವರು ಒಂದು ಇಂಟರ್ವ್ಯೂವನ್ನು ಕೊಟ್ಟಿದ್ದಾರೆ. ಆ ಇಂಟರ್ವ್ಯೂಯಲ್ಲಿ ಹೇಳಿರುವಂಥದ್ದೇನು ಅಂತ ಹೇಳಿದ್ರೆ, ನಮಗೆ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮತ್ತು ಅಮೆರಿಕದ ಉಪಾಧ್ಯಕ್ಷರು JD ವ್ಯಾನ್ಸ್ ಮತ್ತು ಅಮೆರಿಕದ ರಕ್ಷಣಾ ಕಾರ್ಯದರ್ಶಿಗಳು ದೂರವಾಣಿ ಕರೆ ಮಾಡಿ ಮಾತನಾಡಿದ್ದು ನಿಜ. ಆಗ ನಾವು ಅಮೆರಿಕಕ್ಕೆ ಹೇಳಿದ್ವಿ ಏನು ಅಂತ ಹೇಳಿದ್ರೆ, ಒಂದು ವೇಳೆ ಪಾಕಿಸ್ತಾನಕ್ಕೆ ಕದನ ವಿರಾಮ ಬೇಕು ಅನ್ನುವುದಾದರೆ ಡೈರೆಕ್ಟಾಗಿ ನಮ್ಮ ಜೊತೆಗೆ ಮಾತಾಡಲಿ ಅಂಥೇಳಿ ನಾವು ಅಮೆರಿಕಕ್ಕೆ ಹೇಳಿದ್ವಿ ಅಂಥೇಳಿ ವಿದೇಶಾಂಗ ಸಚಿವ ಜೈಶಂಕರ್ ಅವರು ಹೇಳಿದ್ದಾರೆ. ಸೊ ಅದಾದ ಬಳಿಕ ಪಾಕಿಸ್ತಾನದವರು ನಮಗೆ ಫೋನ್ ಮಾಡಿದ್ರಂತೆ, ನಾವು ಕದನ ವಿರಾಮ ಬೇಕು ನಮಗೆ ಅಂಥೇಳಿ. ಸೊ ನಾವು ಅದಕ್ಕೆ ಒಪ್ಕೊಂಡಿವಿ ಎನ್ನುವಂಥ ಅಂಶವನ್ನು ಜೈಶಂಕರ್ ಹೇಳಿದ್ರು ಇವತ್ತು ಇಂಟರ್ವ್ಯೂನಲ್ಲಿ. ಬಟ್ ನೆದರ್ಲ್ಯಾಂಡ್ನ ಒಂದು ಚಾನಲ್ಗೆ ಕೊಟ್ಟಂಥ ಇಂಟರ್ವ್ಯೂನಲ್ಲಿ ಜೈಶಂಕರ್ ಅವರು ಹೇಳಿರುವಂಥದ್ದು. ಬಟ್ ಅಮೆರಿಕಕ್ಕೆ ನಾವು ಯಾಕೆ ಹೇಳಿದ್ವಿ? ಕದನ ವಿರಾಮ ಒಂದು ವೇಳೆ ಪಾಕಿಸ್ತಾನ ಬಯಸುವುದಾದರೆ ಡೈರೆಕ್ಟ್ ಪಾಕಿಸ್ತಾನವೇ ನಮಗೆ ಫೋನ್ ಮಾಡಿ ಹೇಳಲಿ ಅಂಥೇಳಿ ನಾವು ಅಮೆರಿಕಕ್ಕೆ ಹೇಳುವ ಅವಶ್ಯಕತೆ ಏನಿದೆ? ವಿ ಆರ್ ನಾಟ್ ರಿಪೋರ್ಟಿಂಗ್ ಟು ಅಮೆರಿಕ. ಅಮೆರಿಕದ ಅಧ್ಯಕ್ಷರು ಇವತ್ತು ಮತ್ತೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಾನೇ ಮಧ್ಯಸ್ಥಿಕೆ ವಹಿಸಿರೋದು. ಅಗೇನ್ ಅದೇ ವ್ಯಾಪಾರದ ದೃಷ್ಟಿಯಲ್ಲಿ ನಾವು ಭಾರತ ಮತ್ತು ಪಾಕಿಸ್ತಾನ ಇಬ್ಬರನ್ನು ಕೂಡ ಸುಮ್ಮನಾಗಿಸಿದ್ದೀನಿ. ಅಗೇನ್ ಪಹಲ್ಗಾಮ್ ದಾಳಿಗೆ 1 ತಿಂಗಳಾದ ಹೊತ್ತಲ್ಲೇ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಸೊ ನೆದರ್ಲ್ಯಾಂಡ್ನ ಚಾನಲ್ ಒಂದಕ್ಕೆ ಕೊಟ್ಟಂಥ ಇಂಟರ್ವ್ಯೂನಲ್ಲಿ ಜೈಶಂಕರ್ ಅವರಿಗೆ ಆ ಪ್ರಶ್ನೆಗಳನ್ನು ಕೂಡ ಕೇಳಲಾಯಿತು.
ಇಲ್ಲ ನಾವು ಯಾವುದೇ ಮಧ್ಯಸ್ಥಿಕೆಯನ್ನು ಒಪ್ಕೊಳ್ಳಲ್ಲ ಅಂಥೇಳಿ ಜೈಶಂಕರ್ ಅವರು ಹೇಳಿದ್ದಾರೆ. ಇತ್ತ ರಾಜಸ್ಥಾನದ ಬಿಕನೇರ್ನಲ್ಲಿ ಇವತ್ತು ಪ್ರಧಾನಮಂತ್ರಿಗಳು ತಮ್ಮ ಭಾಷಣದಲ್ಲಿ ಹೇಳಿದ್ದಾರೆ, ಇನ್ ಕೇಸ್ ಮಾತುಕತೆ ಪಾಕಿಸ್ತಾನದ ಜೊತೆಗೆ ಎನ್ನುವುದಾದರೆ ಅದು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದ ಮೇಲಷ್ಟೇ, ನಾವು ಪಾಕಿಸ್ತಾನದ ಜೊತೆಗೆ ವ್ಯಾಪಾರ ವ್ಯವಹಾರ ಮಾಡಲ್ಲ. ಪಾಕ್ ಆಕ್ರಮಿತ ಕಾಶ್ಮೀರಕ್ಕೆ ಸಂಬಂಧಪಟ್ಟ ಹಾಗೆ ಮಾತ್ರ ನಾವು ಪಾಕಿಸ್ತಾನದ ಜೊತೆಗೆ ಬೇಕಾದರೆ ಮಾತುಕತೆಯನ್ನು ಮಾಡ್ತೀವಿ ಎನ್ನುವಂಥ ಅಂಶವನ್ನು ಪ್ರಧಾನಮಂತ್ರಿಗಳು ಹೇಳಿದ್ದಾರೆ. ಏಪ್ರಿಲ್ 22ನೇ ತಾರೀಕು ಪಹಲ್ಗಾಮ್ ದಾಳಿಯಿಂದ ಏನು ರಕ್ತದ ಕೋಡಿ ಹರಿಯಿತು, ಅದರ ಪ್ರತೀಕಾರವಾಗಿ ನಾವು ಆಪರೇಷನ್ ಸಿಂಧೂರದ ಮುಖಾಂತರ ಪ್ರತೀಕಾರವನ್ನು ತೀರಿಸಿದ್ದೀವಿ ಎನ್ನುವಂಥ ಅಂಶವನ್ನು ಕೂಡ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ. ಸೊ ಎಲ್ಲೂ ವಿದೇಶಾಂಗ ಸಚಿವರ ಸ್ಟೇಟ್ಮೆಂಟ್ನಲ್ಲೂ ಎಲ್ಲೂ ಕೂಡ ಸ್ಪಷ್ಟತೆ ಏನಿಲ್ಲ. ನಾವು ಯಾಕೆ ಅಮೇರಿಕಕ್ಕೆ ಹೇಳಿದ್ವಿ, ಪಾಕಿಸ್ತಾನದವರು ಒಂದು ವೇಳೆ ಅವರಿಗೆ ಕದನ ವಿರಾಮ ಬೇಕು ಅನ್ನೋದಾದರೆ ಡೈರೆಕ್ಟ್ ನಮ್ಮ ಹತ್ರನೇ ಮಾತಾಡಲಿ ಅಂತೇಳಿ ನಾವು ಯಾಕೆ ಅಮೇರಿಕದವ್ರಿಗೆ ಹೇಳಿದ್ವಿ, ಅಮೇರಿಕದವ್ರು ಯಾಕೆ ಅದನ್ನು ಹೋಗಿ ಪಾಕಿಸ್ತಾನದವ್ರಿಗೆ ಹೇಳಿದ್ರು, ಅಮೇರಿಕದವರು ಈ ಥರ ಹೇಳಿದ್ರು ಅಂಥೇಳಿ ಪಾಕಿಸ್ತಾನದವ್ರು ಯಾಕೆ ನಮಗೆ ಕರೆ ಮಾಡಿದ್ರು, ಮಧ್ಯದಲ್ಲಿ ಅಮೇರಿಕದ ಅನಿವಾರ್ಯತೆ ಏನು ಬಂತು. ಡೊನಾಲ್ಡ್ ಟ್ರಂಪ್ ಏನು ಸುಮ್ಮನಾಗಿಲ್ಲ. ಈಗ ಮೊನ್ನೆ ಲಾಸ್ಟ್ ಟೈಮು ಡೊನಾಲ್ಡ್ ಟ್ರಂಪ್ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಾಗ ಕೆಲವು ಮಾಧ್ಯಮಗಳು ಏನು ವರದಿ ಮಾಡಿದ್ವು ಅಂತ ಹೇಳಿದ್ರೆ, ಡೊನಾಲ್ಡ್ ಟ್ರಂಪ್ ಯೂಟರ್ನ್ ಹೊಡೆದಿದ್ದಾರೆ ಕ್ರೆಡಿಟ್ನ ವಿಚಾರಕ್ಕೆ ಎನ್ನುವಂಥ ಅಂಶವನ್ನು ಹೇಳಿದ್ರು. ಯೂಟರ್ನ್ ಏನಿಲ್ಲ, ಡೊನಾಲ್ಡ್ ಟ್ರಂಪ್ ಈಸ್ ವೆರಿ ಸ್ಪೆಸಿಫಿಕಲಿ ಈಸ್ ಆರ್ಗಿಂಗ್ ಏನು ಅಂತ ಹೇಳಿದ್ರೆ ನಾನೇ ಮಾಡಿದ್ದು ಅಂತ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.